ಎರಡು ಕೈಗಳು ಏನು ಕೆಟ್ಟ ಕೆಲಸ ಮಾಡಿರ್ತಾರೆ, ಒಂದಿನ ಅವನು ಅರ್ಚನೆ ಮಾಡೋಣ. ವರ್ಷ ಪೂರ್ತಿ ಈ ನಮ್ಮ ಕಿವಿಗಳೋ ಎಂಥದನ್ನು ಕೇಳಿದವ ಗೊತ್ತಿಲ್ಲ. ನಿಮ್ಮ ಬಾಸಿಂದ ಕೇಳಿಸ್ಕೊಂಡಿದ್ದೀರೋ, ಮನೆಯಲ್ಲಿ ಆಗ್ತಕ್ಕಂಥ ಆ ಒಂದು ಕರ್ಕಶವಾಗಿರ್ತಕ್ಕಂಥದ್ದು ಅಮಂಗಳದ ನುಡಿಗಳನ್ನು ಕೇಳಿಸ್ಕೊಂಡಿದ್ದೀರೋ, ಅವ್ಯಾಜ ಶಬ್ದಗಳನ್ನ ಕೇಳಿಸ್ಕೊಂಡಿದ್ದೀರೋ, ಎಂಥ ಆರಿಬಲ್ ವರ್ಡ್ಸ್ ನಿಮ್ಮ ಕಿವಿಗೆ ಬಿದ್ದಿದೆಯೋ ಗೊತ್ತಿಲ್ಲ. ಆದರೆ ಇವತ್ತು ಒಂದೇ ಜನ ಆದರೂ ಅವನನ್ನು ಭಜಿಸೋ ಮುಖಾಂತರ, ಸಂಪೂರ್ಣ ಅವನ ಕಥೆಯನ್ನು ಕೇಳೋ ಮುಖಾಂತರ ನಮ್ಮ ಜನ್ಮ ಸಾಫಲ್ಯ ಮಾಡಿಕೊಡ್ತಕ್ಕಂಥದ್ದು. ಒಂದು IIT ನಾಲೆಡ್ಜ್ ಇದ್ದುಕೊಂಡು ನೀವು ಒಂದು ಎಕ್ಸಾಮ್ ಬರೀಬೇಕಾದ್ರೆ ನಿಮಗೆ ಕಷ್ಟವೇನು? ಹಾಗೆಯೇ ನಿಮ್ಮ ನಾಲಿಗೆ ಎಂಥ ಕೆಟ್ಟ ಪದಗಳನ್ನ ಬಳಸಿದ್ದೇ ಗೊತ್ತಿಲ್ಲ. ಇವತ್ತು ಒಂದು ಜನ ಆದರೂ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಹೇಳ್ತಾ ಬನ್ನಿ. ಅಮೃತ ಸಿಂಚನ ಆಗ್ತಕ್ಕಂತಹದ್ದು. ಈ ಮೂಗು ವರ್ಷ ಪೂರ್ತಿ ಏನು ಕೆಟ್ಟದನ್ನು ವಾಸನೆ ಮಾಡಿದೆಯೋ ಗೊತ್ತಿಲ್ಲ. ಇವತ್ತು ಒಂದು ಜನ ಆದರೂ ಆ ಭಗವಂತನ ಪಾದದ ಮೇಲೆ ಇರತಕ್ಕಂತಹ ಪತ್ರಗಳನ್ನು ಜಿಗ್ರಾಣಿಸುವುದು, ಸುವಾಸನೆ ನೋಡ್ತಕ್ಕಂತಹದ್ದು. ವರ್ಷ ಪೂರ್ತಿ ಯಾರ್ಯಾರಿಗೆ ನೀವು ಸೆಲ್ಯೂಟ್ ಹೊಡಿತಿದ್ದೀರೋ, ಯಾರ್ಯಾರು ನಮಸ್ಕಾರ ಮಾಡಿದ್ದೀರೋ, ಇವತ್ತು ಒಂದು ಜನ ಆದರೂ ಒಂದು ಜನ ಆದರೂ ಆ ಶಿವಪಾರ್ವತರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಒಂದು ದಿನ ಆದರೂ, ವರ್ಷಕ್ಕೆ ಒಮ್ಮೆ ಆದರೂ ನಾವು ಟ್ಯಾಕ್ಸ್ ಕಟ್ಟಲೇಬೇಕಲ್ಲ, ವರ್ಷಕ್ಕೊಮ್ಮೆ ನಮ್ಮ ಪಾಸ್ ರಿನ್ಯೂವಲ್ ಮಾಡ್ಕೋಬೇಕಲ್ಲ, ವರ್ಷಕ್ಕೊಮ್ಮೆ ನಮ್ಮ ಲೈಸೆನ್ಸ್ ರಿನ್ಯೂವಲ್ ಮಾಡ್ಕೋಬೇಕಲ್ಲ. ಹಾಗೆಯೇ ಇದು ಕೂಡ ನೀವು ಪ್ರತಿ ತಿಂಗಳು ಹೇಗೆ ಕರೆಂಟ್ ಬಿಲ್ ಪೇ ಮಾಡ್ತೀರಿ, ಪ್ರತಿ ತಿಂಗಳು ಹೇಗೆ ನೀವು ಕೇಬಲ್ ಬಿಲ್ ಪೇ ಮಾಡ್ತೀರಿ, ಪ್ರತಿ ತಿಂಗಳು ಹೇಗೆ ವಾಟರ್ ಬಿಲ್ ಪೇ ಮಾಡ್ತೀರಿ, ಹಾಗೆಯೇ ಇಲ್ಲಿ ಕೂಡ ಒಂದು ನಾಣ್ಯದ ಎರಡು ಮುಖಗಳು ಚೆನ್ನಾಗಿ ಬರೆದಿಟ್ಕೊಳ್ಳಿ. ಒಂದು ನಾಣ್ಯದ ಎರಡು ಮುಖಗಳು ಭಗವಂತನ ಸೇವೆಯಲ್ಲೂ ಕೂಡ. ಹಾಗಾಗಿ ಇನ್ನು ನಾನು ಹೇಳ್ತಾ ಹೋದರೆ ಇದೆ ಸವಿಸ್ತಾರ ಆಗ್ತಕ್ಕಂಥದ್ದು. ರಾಗ ಲಯ ವಿಸ್ತಾರ ಪದಚರ್ಚೆ ಮತ್ತು ವಿಚಾರಕ್ಕೆ ಒಪ್ಪತಕ್ಕಂತಹದ್ದು ಅಂತಂದರೆ ಆಧ್ಯಾತ್ಮ ಒಂದೇ. ಅದಕ್ಕೆ ಈ ರಜನಿಕಾಂತ್ ಅವರೊಂದು ಮಾತು ಹೇಳಿದ್ದಾರೆ, ಸೂಪರ್ ಸ್ಟಾರ್ ರಜನಿಕಾಂತ್. ನಿಮಗೊಂದು ನೆನಪು ಮಾಡ್ತೇನೆ ನನ್ನ ಬಂಧುಗಳೇ. ಯಾಕೆ ಅಂತಂದರೆ ನಾವೇನೋ ಮಾತಾಡ್ತಿರ್ತೀವಿ, ಏನೋ ಪಡ್ಕೊಳ್ತಿರ್ತೀವಿ, ಆದರೆ ಈ ಜಾಗರಣೆ ಜೊತೆಗೆ ನಿಮಗದಷ್ಟು ವಿಷಯನೇ ತಿಳಿಸಿಲ್ಲ ಅಂತಂದರೆ ತಪ್ಪು ಮಾಡಿಬಿಡ್ತೀನಿ ಅಂತ ನಾನು ಅನ್ಕೋತೀನಿ. ಅದಕ್ಕಾಗಿ ನೀವೆಲ್ಲಿದ್ದರೂ ಸಹಿತ ಒಂದು ಉತ್ತೀರ್ಣ ಆಗಬೇಕು, ಅಭಿವೃದ್ಧಿ ಆಗಬೇಕು, ಸಮೃದ್ಧಿ ಆಗಬೇಕು. ನನ್ನ ಬೈಕಿಂದ ನಾನು ಮಾತಾಡ್ತೇನೆ. ನನ್ನ ಬಂಧುಗಳೇ, ನೀವೆಲ್ಲ ಕಥೆ ಕೇಳಿಸ್ಕೊಳ್ತೀರಿ, ಎಲ್ಲರೂ ಮಾತಾಡೋದು ನೋಡಿರ್ತೀರಿ. ಸುಮಾರು ಒಂದು 50 ಚಾನಲ್ ನೀವು ನೋಡಿರ್ತೀರಿ. ಬಹುಶಃ ನನ್ನ ಪ್ರಕಾರ 50 ಚಾನಲಲ್ಲಿ ಕರ್ನಾಟಕದಲ್ಲಿ ಹುಡುಕಿದ್ರೆ 1.5 ಜನ ಅಷ್ಟು ಸಿಗ್ಬೋದೇನೋ ನಿಮಗೆ ವಿಷಯನ ಮುಡಿಸ್ತಕ್ಕಂಥವ್ರು. 1.5-2 ಅಂತ ಹೇಳೋಕ್ಕೂ ನನಗೆ ಬರ್ತಾ ಇಲ್ಲ. ಹಾಗಾಗಿ ಇವತ್ತು ಮಾಧ್ಯಮ ಲೋಕ ಎಲ್ಲಿಂದ ಎಲ್ಲಿಗೂ ಹೋಗ್ತಾ ಇದೆ. ಒಟ್ಟಾರೆ ನಿಮಗೆ ಬೇಕಾದ ನೀವು ಆಸ್ವಾದಿಸಿ. ಇಲ್ಲೂ ಕೂಡ ಅಷ್ಟೇ, ನಾನು ಕೊಡ್ತಕ್ಕಂಥ ವಿಷಯ ನಿಮ್ಗೆ ಇಷ್ಟ ಆದರೆ ಮಾತ್ರ ಪುರಸ್ಕರಿಸಬೇಕು, ಇಲ್ಲಾಂದರೆ ಸೆಕೆಂಡಲ್ಲಿ ತಿರಸ್ಕರಿಸ್ಬೇಕು ಅದನ್ನು. ಹಾಗೆ ಒಟ್ಟಾರೆ ನಮಗೇನಿದೆ ಇಲ್ಲಿ ಆಹ್ಲಾದ ಇದೆಯಾ, ನಮಗೊಂದು ಜೇನು ಸಿಗುತ್ತಾ ಇದೆಯಾ, ನಮಗೊಂದು ಮಧುರ ಪದಾರ್ಥ ಸಿಗುತ್ತಾ ಇದೆಯಾ, ನನ್ನ ಅಭಿವೃದ್ಧಿ ಇಲ್ಲಿ ಸಾಧ್ಯ ಇದೆಯಾ? ಇದಕ್ಕಾಗಿಯೇ ರಜನಿಕಾಂತ್ ಒಂದು ಮಾತು ಎಚ್ಚರಿಸಿ ಹೇಳ್ತಕ್ಕಂತಹದ್ದು ಏನಂತಂದರೆ, ನೀನೊಬ್ಬ ದೊಡ್ಡ ಉದ್ಯಮಿಯಾಗಿರು, ತುಂಬ ಉತ್ತುಂಗ ಶಿಖರಕ್ಕೆ ಹೊರಟಿರು, ತುಂಬ ದೊಡ್ಡ ಮಟ್ಟದ ವ್ಯಕ್ತಿಯಾಗಿರು, ಪೊಸಿಷನಲ್ಲಿರು, ಉದ್ಯಮಿ ಆಗಿರು, ಮೇಲೆ ಹತ್ತಿದ್ರೆ ಮತ್ತೆ ಕೆಳಗೆ ಇಳಿಯಲೇಬೇಕು. ನೀನೊಬ್ಬ ಚಿತ್ರನಟನಾಗಿರು, ಮೇರು ನಟನಾಗಿರು, ದೊಡ್ಡ ಸೂಪರ್ ಸ್ಟಾರ್ ಆಗಿರು, ಮೇಲೆ ಹತ್ತಿದ್ರೆ ಮತ್ತೆ ಕೆಳಗೆ ಇಳಿಯಲೇಬೇಕು. ನೀನೊಬ್ಬ ರಾಜಕೀಯ ನಾಯಕನಾಗಿರು, ಒಬ್ಬ ಪೊಲಿಟಿಷಿಯನ್ ಆಗಿರು, ಆಡಿ ಕೊಂಡಾಡ್ತಾರೆ ನೀನು, ಆ ಲೆವೆಲ್ ಮುಟ್ಟಿಬಿಟ್ಟಿದ್ಯಾ, ಕೆಳಗಿಳಿಯಲೇಬೇಕು ನೀನು. ಆದರೆ ಒಂದು ರಂಗ ಇದೆ, ಅದು ಮೇಲೆ ಹತ್ತಿದ್ರೆ ಮೇಲೆ ಹತ್ತನೇ ಇರ್ತೀವಿ, ಕೆಳಗೆ ಇಳಿಯೋ ಹಾಗೇನೇ ಇಲ್ಲ. ಅದೇ ಆಧ್ಯಾತ್ಮ ರಂಗ. ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀನಿ ಅಂತಂದರೆ ಕನಿಷ್ಠ ಪಕ್ಷ ವರ್ಷ ಪೂರ್ತಿ ನೀವೇನೇನು ಮಾಡಿದ್ರೆ ಗೊತ್ತಿಲ್ಲ. ಬಹುಶಃ ಇನ್ನಷ್ಟು ಜನ ತಾವು ಜಾತಕಾದಿ ದೋಷಗಳನ್ನ ಕಂಡುಹಿಡ್ಕೊಳ್ತೀರಿ, ನಿಮ್ಮ ಮನೆಯ ವಾಸ್ತು ದೋಷಗಳನ್ನ ಕಂಡುಹಿಡ್ಕೊಳ್ತೀರಿ, ನೋಡಿಸ್ತೀರಿ, ಯಾರ್ಯಾರಿಗೂ ನೋಡಿಸ್ತೀರಿ, ಹೇಗೇಗೋ ನೀವು ಅವ್ರ ಕಡೆಯಿಂದ ಪ್ರಿಕಾಷನ್ ತೊಗೊಳ್ತೀರಿ, ಏನು ಬೇಕೋ ಅದೆಲ್ಲ ಮಾಡ್ಕೊಳ್ತೀರಿ, ರೆಮಿಡೀಸ್ ಮಾಡ್ಕೊಳ್ತೀರಿ, ಎಲ್ಲ ಮುಗಿದು ಏನಾದರೂ ಆಗ್ತಾ ಇಲ್ಲ. ಇಲ್ಲೊಂದು ಮಾತು ಎಚ್ಚರಿಸಿ ಹೇಳ್ತಾನೆ, ಯಾವುದೇ ತರಹದ್ದು ವಾಸ್ತು ದೋಷಗಳಾಗಲಿ ಜಾತಕ ದೋಷ ಯಾವುದು ಹೋಗಲಿಲ್ಲ, ನನಗೆ ಯಾವುದು ಈಡೇರಲಿಲ್ಲ ಅಂತಂದರೆ ಒಂದು ಅವಕಾಶವನ್ನು ಕೊಡ್ತಾನೆ ಅಂತ ಭಗವಂತ. ಅಂದರೆ ನಮಗೆ ಗೊತ್ತಿಲ್ಲ, ಯಾವುದರಲ್ಲೂ ಕೂಡ ಹುಡ್ಕೋಕ್ಕೆ ಆಗ್ತಾ ಇಲ್ಲ, ಜಾತಕದಲ್ಲೂ ಕೂಡ ತಪ್ಪು ಹುಡುಕ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ವಾಸ್ತುನಲ್ಲಿ ತಪ್ಪು ಹುಡುಕ್ಲಿಕ್ಕೆ ಆಗ್ತಿಲ್ಲ. ನಮ್ಮ ಮಕ್ಕಳು ವಿದ್ಯಾವಂತರಾಗಲಿಲ್ಲ, ನನ್ನ ಮಗಳಿಗೆ ಮದುವೆ ಆಗಲಿಲ್ಲ, ನನ್ನ ಮಗನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಲಿಕ್ಕಾಗಲಿಲ್ಲ, ಅವನಿಗೆ ವಿದೇಶದಲ್ಲಿ ಉದ್ಯೋಗ ಸಿಗಲಿಲ್ಲ, ನಾನೊಂದು ಸೈಟ್ ತೊಗೊಳ್ಳೋಕ್ಕಾಗಲಿಲ್ಲ, ಒಂದು ಮನೆ ಕಟ್ಟಲಿಕ್ಕಾಗಲಿಲ್ಲ, ನನ್ನ ಭವ್ಯ ಬದುಕನ್ನು ಕಟ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತಂದರೆ ಇದೊಂದು ಅವಕಾಶವನ್ನು ಕೊಡ್ತಾನಂತೆ. ಇದೊಂದು ಅವಕಾಶವನ್ನು ನಾವು ಉತ್ತೀರ್ಣರಾಗಲಿಕ್ಕೆ, ಅಂತ ಉತ್ತೀರ್ಣರಾಗಲಿಕ್ಕೆ ಒಂದು ಅವಕಾಶವನ್ನು ಕೊಡ್ತಾನೆ. ಅದೇ ಈ ಒಂದು ಮಹಾಶಿವರಾತ್ರಿ ನನ್ನ ಪ್ರೀತಿಯ ಬಂಧುಗಳೇ.